ಮಾನ್ಯ ತಹಶೀಲ್ದಾರ್ ಶಿರಾ, ನಿಮಗೆ ನಮಸ್ಕಾರ. ಮೊದಲನೇದಾಗಿ ಬದುಕಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಮತ್ತು ಯಾರಿಗೋ ಖಾಸಗಿ ವ್ಯಕ್ತಿಗಳಿಂದ ನನಗೇನಾಗಿಲ್ಲ, ಮತ್ತು ಹಂಗೇನೂ ಇಲ್ಲ. ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಅಂದ್ಕುಂಟೆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕ್ವಾರೆಗಳಿದೆ. ಕಲ್ಲುಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದು ಕಾನೂನಾತ್ಮಕವಾಗಿ ಎಷ್ಟು ಕಾನೂನು ಕ್ರಮ ವಹಿಸಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಷ್ಟು ದಿನ ಬರೇ ಶಬ್ದ ಕೇಳಿಸೋದು. ಇವತ್ತು ಸುಮಾರು ಗೂಗಲಲ್ಲಿ ಸರ್ಚ್ ಮಾಡಿದರೆ 8.6 ಕಿಲೋಮೀಟರ್ ತೋರಿಸ್ತಾ ಐತೆ ನಮ್ಮೂರಿಗೂ ಮತ್ತು ಕ್ವಾರೆಗೂ. ಅಥವಾ ನೇರ ನಾವೇನಾದರೂ ಅದನ್ನು ಅಂದಾಜು ಮಾಡಿರೋ ಒಂದು 7 ಕಿಲೋಮೀಟ್ರಿಗೆ ಬರ್ಬೋದು. ಇಷ್ಟು ದೂರ ಇರತಕ್ಕಂಥ ನಮ್ಮ ಮನೆ ಮತ್ತು ನಾವು ಕುಂತಿರೋಂಥ ಜಾಗ ಕಂಪಿಸ್ತೈತೆ ಏನೋ ಬ್ಲಾಸ್ಟಿಂಗಿಗೆ. ಇಂಥ ಘಟನೆಗಳು ನಡಿಬೇಕಾದ್ರೆ ಏನು ಮಾಡೋದು, ಯಾರಿಗೆ ಹೇಳೋದು? ತಾಲೂಕು ದಂಡಾಧಿಕಾರಿಗಳು ನೀವು ಇಂಥವನ್ನ ಗಮನಿಸಿ ಕನಿಷ್ಠ ನಮಗೆ ಮನುಷ್ಯ ಏನು ಬದುಕಕ್ಕೆ ಬೇಕು ಆ ಸಾಮಾಜಿಕ ವ್ಯವಸ್ಥೆನ ಕಲ್ಪಿಸ್ಕೊಂಡು ಕೊಡಿ. ಮತ್ತು ಮೈನಿಂಗ್ನರಿ ಕೇಳಿದರೆ ಬ್ಲಾಸ್ಟಿಂಗ್ ವಿಷಯ ನನಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಪರ್ಮಿಷನ್ಗಳ್ನ ಕೊಡಬೇಕಾದ್ರೆ ಯಾವ್ಯಾವ ಇಲಾಖೆಯರು ಇದ್ದೀರಾ, ಅವರು ಯಾವ್ಯಾವ ಕಾರಣ ನೋಡ್ಕೊಟ್ಟಿದ್ದೀರಾ, ಮತ್ತು ಅದನ್ನು ಹೆಂಗೆ ಮಾನಿಟ್ರಿಂಗ್ ಮಾಡ್ತೀರಾ ಗೊತ್ತಿಲ್ಲ. ಇಲ್ಲ ಅಂದರೆ ಇಂಥವನ್ನ ಈಗ ನನಗೆ ಒಂದು 7 ಕಿಲೋಮೀಟ್ರಿಗೆ ಇದು ಕಂಪನ ಸಿಕ್ಕಿ ಎಷ್ಟು ಅಂದಾಜಾಗೈತೆ ಅಂದರೆ ಅಲ್ಲಿ ಅದೇ ಊರು ಅಥವಾ ಪಕ್ಕದೂರರಿಗೆಲ್ಲ ಏನಾಗಿರಬೇಕು. ಕನಿಷ್ಠ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಮಾಡ್ಕೊಂಡು ಕೊಡ್ತಿಲ್ಲ ಅಂದರೆ ನಿಮ್ಮ ಏನು ಆಡಳಿತ ವ್ಯವಸ್ಥೆ ಐತೆ ಅದಕ್ಕೆ ನಂದೊಂದು ಧಿಕಾರ. ಇಷ್ಟೆಲ್ಲ ಇದ್ದು ತಹಶೀಲ್ದಾರ್ ಇದ್ದು, DC ಅವರಿದ್ದು, ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಇದ್ದು, ಇನ್ಯಾರು ಬ್ಲಾಸ್ಟಿಂಗ್ ಮತ್ತು ರೆವಿನ್ಯೂದರಿದ್ದು ನಡಿಲಿ ಪ್ರಕ್ರಿಯೆ, ಬೇಡ ಅನ್ನಲ್ಲ. ಕಾನೂನಾತ್ಮಕವಾಗಿ ನಡೆದು ಬೇರೆ ಯಾರಿಗೂ ತೊಂದರೆ ಆಗದೆ ಇರೋ ಥರ ನೀವೇನು ಕಾನೂನು ಮಾಡಿದಿರ, ಜನರ ಹಿತರಕ್ಷಣೆಗೋಸ್ಕರ ಏನು ಕಾನೂನು ಮಾಡಿದಿರ ಅದರಲ್ಲೇ ಪಾಲನೆ ಆದರೆ ಸಮಸ್ಯೆ ಇಲ್ಲ. ಸುಮಾರು 7 ಕಿಲೋಮೀಟ್ರು ನಾವು ಕುಂತಿರೋಂಥ ಜಾಗ ಕಂಪಿಸ್ತಾ ಐತೆ ಅಂದರೆ ಏನು ಸಾಯೋದು? ಇದ್ರ ಬದಲು ನಿಮ್ಗೆ ಯಾರಿಗೂ ಬದುಕಕ್ಕೆ ಹಕ್ಕಿಲ್ಲ ಅಂತ ಹೇಳಿಬಿಡ್ರಿ, ಯಾರು ಹೆಂಗನ ಸಾಯಿರಿ ಅಂತೇಳಿ ಅಷ್ಟಾದರೂ ಮಾಡಿ, ಇಲ್ಲ ಅದನ್ನು ಕಂಟ್ರೋಲ್ ಆದರೂ ಮಾಡಿ. ಆ ಕಾರಣಕ್ಕೆ ನಮ್ಮ ಸಿರಾ ತಾಲೂಕು ತಹಶೀಲ್ದಾರರಿಗೆ ಮತ್ತು ಜಿಲ್ಲಾ ದಂಡಾಧಿಕಾರಿ ಅವ್ರಿಗೆ ಮತ್ತು ರೆವಿನ್ಯೂಗೆ ಸಂಬಂಧಪಟ್ಟಂತೆ ಯಾರಿದ್ದೀರಾ ಅದಕ್ಕೆ ಪರ್ಮಿಷನ್ ಕೊಡ ಅಂತಾರೋ ಅಥವಾ ಸಮಿತಿ ಯಾವುದಿದೆ, ಮತ್ತು ಇವರು ಮೈನಿಂಗ್ ಜಿಯಾಲಜಿಸ್ಟು ಅವ್ರಿಗೆ ಕನಿಷ್ಠ ಮಾನಿಟ್ರಿಂಗ್ ಮಾಡಿ ಬದುಕಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ. ಇದು ಈಗ ನನಗೆ ಕಂಪನ ಅನುಭವಕ್ಕೆ ಬಂದಿದ್ದಕ್ಕೆ ಒತ್ತಲ್ದೊತ್ನಾಗ ನಾನು ಇದನ್ನು ಲೈವ್ ಮಾಡ್ತಿರೋದು. ಮತ್ತು ಇದೊಂದಷ್ಟು ವಿಚಾರ ಕೂಡ ಮಾಡಿದೆ. ಮೈನಿಂಗ್ನಾರು ನನಗೆ ಬರಲ್ಲ, ಬ್ಲಾಸ್ಟಿಂಗ್ ಬೇರೆ ವಿಷಯಕ್ಕೆ ಅಂತ. ದಯವಿಟ್ಟು ಬದುಕಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ. ಇಷ್ಟನ್ನೇ ಹೇಳ್ಬೋದು. ಸಂವಿಧಾನದಲ್ಲಿ ತುಂಬ ಗೌರವಯುತವಾದ ಬದುಕಕ್ಕೆ ಹಕ್ಕೈತೆ ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲ ಈ ಥರ ಉಲ್ಲಂಘನೆ ಆಗಿ ಮತ್ತೇನೋ ಆಗಿ ಮನುಷ್ಯನ ಹೀನಾಯ ಸ್ಥಿತಿಗೆ ತಂದು ಕೂರ್ಸೋದು ಎಷ್ಟು ಸರಿನೋ ಗೊತ್ತಿಲ್ಲ. ಆ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನು ಬ್ಲಾಸ್ಟಿಂಗ್ದು ಕಂಪನ ನಮಗೆ ಅನುಭವಕ್ಕೆ ಬಂದೈತೆ, ಅಂಥವನ್ನ ಮುಂದೆ ಆಗದೆ ಇರೋ ಥರ ತಡೀರಿ. ಇಲ್ಲ ಅಂದರೆ ಒಂದು ಸಲ ಹೇಳ್ಬಿಡ್ರಿ, ಅನೌನ್ಸ್ ಮಾಡಿಬಿಡ್ರಿ, ನೀವು ಯಾರು ಬದುಕಕ್ಕೆ ಅರ್ಹರಲ್ಲ, ಹಾಳಾಗಿ ಹೋಗ್ಬಿಡ್ರಿ ಅಥವಾ ಸತ್ತೋಗ್ಬಿಡ್ರಿ ಅಂತ ಹೇಳ್ಬಿಡ್ರಿ. ಏನೋ ನಮ್ಮ ಅಣಪಾಡು ಇದ್ದಿದ್ದಾಗುತ್ತೆ. ಆಡಳಿತ ವ್ಯವಸ್ಥೆ ಇಲ್ಲ ಅಂದ್ಕೊಂಡು ನಾವು ಈ ನಾಯಿನೋ ನರಿನೋ ಹೆಂಗೋ ಬದುಕುತ್ತಲ್ಲ, ಯಾರಾದ್ರೂ ಕಲ್ಲೆಸ್ತರೆ ಓಡೋಗಿ ಎಲ್ಲ ಬಚ್ಚಿಕೊಂಡು ಆ ಥರ ನಾವು ಬದುಕಿಬಿಡ್ತೀವಿ. ನೋಡಿ ಏನು ಮಾಡ್ತೀರ, ತಮ್ಮ ಅಧಿಕಾರ ಚಲಾಯಿಸಿ, ತಮ್ಮ ಇಲಾಖಾ ಅಧಿಕಾರ ಬಳಸಿ ಏನಿಂಥವು ನಡೀತವೆ ಅವನ್ನ ಕಾನೂನಾತ್ಮಕವಾಗಿ ನಡೆಸ್ತೀರಾ, ಅಥವಾ ಅವರ ಸ್ವೇಚ್ಛಾಚಾರಕ್ಕೆ ಬಿಟ್ಟು ನಮ್ಮನ್ನು ಸಾರ್ವಜನಿಕರನ್ನ ಆಳ್ಬಾವಿಗೆ ಬೀಳಿಸ್ತೀರಾ ಅಥವಾ ನಾಯಿ ನರಿ ಥರ ಮಾಡ್ತೀರಾ? ನೋಡಿ ಏನು ಮಾಡ್ತೀರಾ, ಇದು ನನ್ನ ಮನವಿ. ಇಷ್ಟನ್ನು ಅಷ್ಟೇ ಮಾಡಲಿಕ್ಕೆ ಈ ವ್ಯವಸ್ಥೆನಲ್ಲಿ ಸಾಧ್ಯ. ಆ ಕಾರಣಕ್ಕೆ ಈ ವಿನಂತಿ. ಧನ್ಯವಾದ.